ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಯೂಟ್ಯೂಬ್ ಜರ್ನಿಗೆ ಶುರುವಾಗಿ 3 ವರ್ಷದ ಮೇಲೆ ಒಂದು 3 ತಿಂಗಳಾಗಿದೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆನೂ ಸಹ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಮೊದಲನೇದಾಗಿ ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ, ನಮ್ಮ ಮನೆಯವ್ರ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿ. ನಮ್ಮಿಬ್ಬರು ಹೆಸರು ಸೇರಿಸೇನೆ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ ಅಂತ ಹೇಳಿ ಇಟ್ಟಿರೋ ಅಂಥದ್ದು. ಹಾಗೆ ನನಗೆ 2 ಮಕ್ಕಳು. ಮಗಳು ಬಂದು ವಿದ್ಯಾ ಅಂತ ಹೇಳಿ, ಮಗ ಗಣೇಶ್ ಅಂತ ಹೇಳಿ. ಮಗಳು ಫಸ್ಟ್ ಇಯರ್ BSc ಓದ್ತಿದ್ದಾಳೆ, ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸು. ಮಗ ಫಸ್ಟ್ PUC ಓದ್ತಾ ಇದ್ದಾನೆ, ಅವನು ಸೈನ್ಸ್ ತೊಗೊಂಡಿದ್ದಾನೆ, ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಓದ್ತಾ ಇರೋದು. ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಮೈಸೂರಲ್ಲೇ. ಹಾಗೆ ನಮ್ಮ ಮನೆಯವರು ಸೆಂಟ್ರಲ್ ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮದೊಂದು ಚಿಕ್ಕ ಫ್ಯಾಮಿಲಿ, ನಾನು ನಮ್ಮ ಹಸ್ಬೆಂಡು ಹಾಗೆ 2 ಮಕ್ಕಳು. ನಮ್ಮದೊಂದು ಚಿಕ್ಕ ಫ್ಯಾಮಿಲಿ. ಸರಿ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ಬನ್ನಿ ಇವಾಗ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಯೂಟ್ಯೂಬ್ ಶುರು ಮಾಡಿ 3 ವರ್ಷದ ಮೇಲೆ 3 ತಿಂಗಳಾಯಿತು. ಸೊ ನನಗೆ ನನ್ನ ಮಗ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಅಂದರೆ ಹೇಗೆ ಮಾಡೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ನನಗೆ ನನ್ನ ಮಗ. ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ, ಹೇಗೆ ಮಾಡೋದು ಏನು ಅಂತ ಹೇಳಿ. ಹೀಗೆ ಯಾವಾಗಲೂ ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು. ಸರಿ, ನಾನು ಇದ್ದಕ್ಕಿದ್ದಂಗೆ ಏನೂ ಗೊತ್ತಿಲ್ಲ. ರಾತ್ರಿ ಸುಮಾರು ಒಂದು 8 ಗಂಟೆ ಆಗಿತ್ತು. ಆವಾಗ ನಾನು ನನ್ನ ಮಗನಿಗೆ ಹೇಳಿದೆ, ರಾಜು, ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಕಣೋ, ಕ್ರಿಯೇಟ್ ಮಾಡಿಕೊಡು ಅಂತ ಹೇಳಿದೆ. ಅದಕ್ಕೆ ಸರಿ ಆಯಿತು ಅಮ್ಮ ಅಂತ ಹೇಳಿ ಆವಾಗಲೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟು ಆಗಲೇ ನಾನು ಫಸ್ಟು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಶುರು ಮಾಡಿದ್ದು. ಸುಮಾರು 9-9:30 ಆಗಿತ್ತೇನೋ ಅಂತ ಅಂದ್ಕೊಳ್ತೀನಿ ಟೈಮ್, ರಾತ್ರಿ. ಆವಾಗ ಫಸ್ಟು ನನ್ನ ವಿಡಿಯೋ ಬಂದಿದ್ದು, ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ನಾನು ಹೆಂಗೆ ಮಾಡಿದ್ದೀನಿ ಏನು, ಅದೇ ಫಸ್ಟ್ ವಿಡಿಯೋ ಅಲ್ವಾ, ನನಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಿಲ್ಲ. ಯಾಕಂದರೆ ಇಂಟ್ರೊಡಕ್ಷನ್ ವಿಡಿಯೋ ಅಂತಂದರೆ ಅವ್ರ ಬಗ್ಗೆ ಮಾತ್ರ ಹೇಳ್ತಾರೆ, ಕೆಲವೊಂದು ಫ್ಯಾಮಿಲಿ ಮಕ್ಕಳು ಏನು ಕೆಲಸ ಮಾಡ್ತಿದ್ದಾರೆ ಏನು ಅಂತ ಹೇಳಿ. ನಂದು ಅಡ್ರೆಸ್ಸು, ನಾನು ಎಲ್ಲಿರೋ ಅಡ್ರೆಸ್ ಅಂದರೆ ಮನೆ ಅಡ್ರೆಸ್ ಎಲ್ಲ ಹೇಳಿರಲಿಲ್ಲ. ನಾನು ಎಲ್ಲಿರೋದು ಬ್ಯಾಂಗ್ಳೂರಲ್ಲಿ, ಏನು ನನ್ನ ಮಗಳು ಎಲ್ಲಿ ಓದ್ತಿದ್ದಾಳೆ ಇದೆಲ್ಲ ಹೇಳ್ಬಿಟ್ಟಿದ್ದೆ. ನನಗೆ ಗೊತ್ತೇ ಇರಲಿಲ್ಲ, ಅಡ್ರೆಸ್ಗಳೆಲ್ಲ ಈ ಥರ ಹೇಳ್ಬಾರ್ದು, ಎಲ್ಲೋ ಓದ್ತಿದ್ದಾರೆ ಕಾಲೇಜಿಗೆಲ್ಲ ಹೇಳ್ಬಾರ್ದು ಅಂತ ಗೊತ್ತಿರಲಿಲ್ಲ ನನಗೆ, ಎಲ್ಲ ಹೇಳ್ಬಿಟ್ಟಿದ್ದೆ. ಸೊ ಹಾಗಾಗಿ ಆಮೇಲೆ ಆ ವಿಡಿಯೋ ಹಾಗೇ ಇತ್ತು ಸುಮಾರು. ನಾನು ಯೂಟ್ಯೂಬು ಸುಮಾರು ಒಂದು 106 ವಿಡಿಯೋ ಮೊದಲು ಮಾಡಿದ್ದು. ನಾನು ಡೈಲಿ ವ್ಲಾಗೇ ಮಾಡ್ತಿದ್ದಿದ್ದು ಫಸ್ಟು. ನಾನು ಏನಾಯಿತು ಅಂತಂದರೆ, ನಾನು ಒಂದು 106 ವಿಡಿಯೋ ಮಾಡಿದ್ನಲ್ಲ, ನನಗೆ ಸಬ್ಸ್ಕ್ರೈಬ್ ಏನು ಅಷ್ಟೊಂದು ಆಗಿರಲಿಲ್ಲ. ನನ್ನ ಚಾನಲ್ ಯಾವುದು ಗ್ರೋನು ಸಹ ಆಗಿರಲಿಲ್ಲ, ಯಾವುದು ವೈರಲ್ಲು ಸಹ ಆಗಿರಲಿಲ್ಲ. ಸರಿ, ನನಗೆ ಹೆಂಗೆ ಬರುತ್ತೆ ಹಾಗೆ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಿದ್ದೆ. ಮೊದಲು ಏನು ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ, ಹೇಗಂತ ಹಾಗೆ ಮಾಡ್ಕೊಂಡು ಹೋಗ್ತಿದ್ದೆ. ಗೊತ್ತಿರಲಿಲ್ಲ ನನಗೆ ತಮ್ನೇಲ್ ಹಾಕಬೇಕು, ಅದನ್ನು ಮಾಡಬೇಕು ಅಂತ ಹೇಳಿ. ಸುಮ್ಮನೆ ವಿಡಿಯೋ ಮಾಡುವೆ, ಅದನ್ನು ಅಪ್ಲೋಡ್ ಮಾಡಿ ಇಟ್ಬಿಡುವೆ. ಯಾವುದೋ ಒಂದು ತಮ್ನೇಲ್ ಬರ್ತಿತ್ತು, ಆ ಥರ ಬರ್ತಿತ್ತು. ಆಮೇಲೆ ಕ್ರಮೇಣ ಹೋಗ್ತಾ ನನ್ನ ಮಗನೂ ಸ್ವಲ್ಪ ಕಲ್ತ್ಕೊಂಡು ತಮ್ನೇಲೆಲ್ಲ ಹಾಕೋದು ಮಾಡೋದು ಹೇಳ್ಕೊಟ್ಟ ನನಗೆ. ಅಂದರೆ ನಾನೇನು ಕಲೀಲಿಲ್ಲ, ಅಮ್ಮ ಈ ಥರ ತಮ್ನೇಲ್ ಹಾಕ್ಬೇಕಮ್ಮ, ಆವಾಗ ಪರವಾಗಿಲ್ಲ ವಿಡಿಯೋ ಎಲ್ಲ ಒಂಚೂರು ನೋಡ್ತಾರೆ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿದೆ. ನನ್ನ ಮಗನೇ ನನಗೆ ಸುಮಾರು ಒಂದು 2 ವರ್ಷ ಅವನೇ ನನಗೆ ಕೆಲವೊಂದು ವೀಡಿಯೋಗಳನ್ನ ಮಾಡಿಕೊಟ್ಟಿದ್ದಾಗಲಿ, ಅಥವಾ ವಿಡಿಯೋ ಎಡಿಟಿಂಗು, ಅಪ್ಲೋಡ್ ಮಾಡೋದು, ಹಾಗೆ ತಮ್ನೇಲ್ ಹಾಕೊಳ್ಳೋದು ಎಲ್ಲ ಪ್ರತಿಯೊಂದು ಅವನೇ ಮಾಡ್ತಿದ್ದು. ನನಗೆ ಇದು ಯೂಟ್ಯೂಬ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ನನಗೆ ಎಡಿಟಿಂಗ್ ಮಾಡೋದಾಗಲಿ, ತಮ್ನೇಲ್ ಮಾಡೋದಾಗಲಿ, ಅಪ್ಲೋಡ್ ಮಾಡೋದು, ಆಮೇಲೆ ಟೈಟಲ್ ಹಾಕೋದು, ಇದು ಯಾವುದು ಸಹ ನನಗೆ ಗೊತ್ತಿರಲಿಲ್ಲ. ಸುಮಾರು ನನ್ನ ಮಗನೇ ನನಗೆ 2.5 ವರ್ಷ ಮಾಡಿಕೊಟ್ಟಿರೋದು. ಅವನು ಯಾವಾಗ SSLCಗೆ ಬಂದ, ಓದೋದು ಒಂದು ತುಂಬ ಇರುತ್ತಲ್ವ, ತುಂಬ ಅದೊಂದು ಏಮ್ ಅಲ್ವಾ, ಅಂದರೆ SSLC. ಟ್ಯೂಷನ್ಗೂ ಹೋಗ್ತಿದ್ದ, ಚೆನ್ನಾಗಿ ಓದ್ಕೋಬೇಕಲ್ವ. ಸೊ ಹಾಗಾಗಿ ಬೇಡ ಅಂತ ಹೇಳಿ ನಾನು ಆವಾಗ ಸುಮಾರು ಯೂಟ್ಯೂಬು ಒಂದು 3 ತಿಂಗಳು ನಿಲ್ಲಿಸ್ಬಿಟ್ಟಿದ್ದೆ. ಅದಕ್ಕೊಂದು ಕಾರಣವೂ ಇತ್ತು. ಏನು ಅಂತಂದರೆ, ನಾನು ಹೇಳಿದ್ನಲ್ಲ 106 ವಿಡಿಯೋ ಮಾಡಿದೆ ಅಂತ ಹೇಳಿ. ನಾನು ಏನಾದರೂ ಚಾನಲ್ ಗ್ರೋನು ಆಗ್ತಿರ್ಲಿಲ್ಲ, ಸಬ್ಸ್ಕ್ರೈಬು ಆಗ್ತಿರ್ಲಿಲ್ಲ. ನಾನು ಕೆಲವು ಜನರ ಹತ್ರ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತಿದ್ದೆ, ಈ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ ಮಾಡಿ ಅಂತೇಳಿ. ಅದು ತುಂಬ ಗೊತ್ತಿರೋರ ಹತ್ರ ಮಾತ್ರ, ಎಲ್ಲರ ಹತ್ರನೂ ಹೋಗಿ ಮಾಡಿಸ್ಕೊತಿರ್ಲಿಲ್ಲ. ಹಂಗೆ ಎಲ್ಲರ ಹತ್ರನೂ ನಾನು ಮಾಡಿಸ್ಕೊಳಂಗಿದ್ದಿದ್ರೆ ಇವತ್ತು 3 ವರ್ಷದ ಮೇಲಾಗಿದೆ ನಾನು ಯೂಟ್ಯೂಬ್ ಶುರು ಮಾಡಿ. ನಂದು ಎಷ್ಟು ಸಬ್ಸ್ಕ್ರೈಬ್ ಇರಬೇಕಿತ್ತು ನೋಡಿದ್ರೆ ಗೊತ್ತಾಗುತ್ತೆ. ಇದು ಇವಾಗ ನನ್ನ ಸಬ್ಸ್ಕ್ರೈಬರು 378 ಆಗಿದೆ. ಅದರಲ್ಲೂ ಕೆಲವೊಂದೆಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾನೇ ಇದೆ ನಂದು. ಸೊ ಪರವಾಗಿಲ್ಲ. ಹೀಗೆ 106 ವಿಡಿಯೋ ಮಾಡಿದ್ನಲ್ಲ, ಅದೆಲ್ಲ ಯಾವುದೂ ನನ್ನ ಚಾನಲ್ ಗ್ರೋನೇ ಆಗಲಿಲ್ಲ. ಯಾಕೋ ನನಗೆ ಬೇಜಾರು ಆಗೋಯಿತು. ಮತ್ತು ನನ್ನ ಮಗ SSLCಗೂ ಬಂದ ಅಲ್ವಾ, ನಂಗೆ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅಯ್ಯೋ ನಮ್ಮದೆಲ್ಲ ಏನು ವೀಡಿಯೋಗಳು ನೋಡ್ತಾರೆ, ಸಕ್ಸಸ್ ಆಗಲ್ಲ ಏನಿಲ್ಲ ಯಾಕೆ ಅಂತ ಹೇಳಿ. ಮತ್ತು ಇರೋ 90 ವೀಡಿಯೋದಲ್ಲೂ 90-96 ಸಬ್ಸ್ಕ್ರೈಬ್ ಇತ್ತಲ್ಲ, ಅದರಲ್ಲೂ ಎಲ್ಲನೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರು. ನಂಗೆ ಬೇಜಾರಾಗ್ಬಿಟ್ಟು ಏನು ಮಾಡಿಬಿಟ್ಟೆ, ಬೇಡ ನಮ್ಮಂಥವ್ರಿಗೆಲ್ಲ ಈ ವಿಡಿಯೋ ಯಾಕೆ ಅಂತ ಹೇಳಿ
ನನ್ನ ಚಾನಲ್ ಎಲ್ಲ ವೀಡಿಯೋಸ್ಗಳನ್ನೂ ಡಿಲೀಟ್ ಮಾಡಿಬಿಟ್ಟೆ ನಾನು, ಒಂದು ಬಿಡಲಿಲ್ಲ, ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ನಾನು. ಆಮೇಲೆ ಸಖತ್ ಬೇಜಾರಾಯಿತು. ಸುಮಾರು ಒಂದು 2 ತಿಂಗಳು 3 ತಿಂಗಳು ಅಂದ್ಕೊಳ್ತೀನಿ ವೀಡಿಯೋನೇ ಮಾಡಲಿಲ್ಲ ನಾನು. ಬೇಡ ಯೂಟ್ಯೂಬ್ ಅಂತ ಶುರು ಮಾಡಿಬಿಟ್ಟೆ. ನೋಡಿದ್ರೆ ಅಷ್ಟೊಂದು ವೀಡಿಯೋ ಮಾಡಿದ್ನಲ್ಲ, ಅದಲ್ಲೇ ಇರುತ್ತಲ್ವ ತಲೆಯಲ್ಲಿ. ಕೆಲವೊಂದೆಲ್ಲ ಯೂಟ್ಯೂಬ್ ನೋಡಬೇಕಾದ್ರೆ ನಂದು ಇದ್ದೀರೆ ಆಮೇಲೆ ಅನಿಸ್ತಿತ್ತು ನಾನು ಡಿಲೀಟ್ ಮಾಡಬಾರ್ದಾಗಿತ್ತು, ನೋಡಬೇಕಿತ್ತು ಇನ್ನು ಯಾರ್ಯಾರು ವೀಡಿಯೋ ನೋಡ್ತಿದ್ರು ಹೇಗಾಗ್ತಿತ್ತು ಅಂತ ಹೇಳಿ. ನಾನು ಯಾಕಾದ್ರೂ ಡಿಲೀಟ್ ಮಾಡಿದೆ ಅಂದ್ಬಿಟ್ಟು ಆಮೇಲೆ ಅನಿಸ್ತು. ಎಲ್ಲ ಮುಗ್ದೋಗ್ಬಿಟ್ಟಿತ್ತು, ಸೊ ಪರವಾಗಿಲ್ಲ ಇರಲಿ ಅಂದ್ಬಿಟ್ಟು ಆಮೇಲೆ ನಾನು ಏನು ಮಾಡಿದೆ, ರೆಸಿಪೀಸ್ನೇ ಹಾಕೊಂಡು ಹೋಗೋಣ, ನೋಡೋಣ ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ ಸರಿ ರೆಸಿಪಿ ಚಾನಲ್ನ ಶುರು ಮಾಡಿ, ಅಂದರೆ ಅದನ್ನೇ ಚಾನಲ್ ನೇಮ್ನೇ ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇನೆ. ಮಂಜುಳಾ ವಿನೋದ್ ಬ್ಲಾಗ್ ಅಂತಿತ್ತು, ಮಂಜುಳಾ ವಿನೋದ್ ರೆಸಿಪೀಸ್ ಚಾನಲ್ ಅಂತ ಮಾಡಿದೆ. ಸೊ ಫಸ್ಟು ಶಾರ್ಟ್ಸ್ ವೀಡಿಯೋಗಳನ್ನ ಹಾಕೊಂಡು ಹೋಗೋಣ, ಶಾರ್ಟ್ಸ್ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗ್ತಾರೆ. ಆಮೇಲೆ ಬೇಕಾದರೆ ಲಾಂಗ್ ವೀಡಿಯೋ ಅಂದರೆ ಯೂಟ್ಯೂಬ್ ಮಾಡೋಣ ಅಂತ ಹೇಳಿ ಫಸ್ಟು ಶಾರ್ಟ್ಸ್ ವೀಡಿಯೋ ಶುರು ಮಾಡ್ಕೊಂಡು ಹೋದೆ. ಸುಮಾರು 1.5 ವರ್ಷ ನಾನು ಶಾರ್ಟ್ಸ್ ವೀಡಿಯೋನೇ ಮಾಡಿದ್ದೀನಿ ನಾನು. ಸೊ ಎಷ್ಟು ಸುಮಾರು ಒಂದು 200-300 ವೀಡಿಯೋ ಶಾರ್ಟ್ಸೇ ಮಾಡಿರೋದು ನಾನು. ಈಗ 1 ವರ್ಷದ ಮೇಲೆ 1 ತಿಂಗಳೇನೋ ಆಯಿತು ಅನಿಸುತ್ತೆ ನಾನು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ರೆಸಿಪೀಸ್ ಆಗ್ತಾ ಆವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ಅಲ್ಲಿವರೆಗೂ ನಂದು ಚಾನಲ್ ಏನು ಗ್ರೋ ಆಗಿರಲಿಲ್ಲ, ಸಬ್ಸ್ಕ್ರೈಬರ್ಸ್ ಸಹ ಆಗಿರಲಿಲ್ಲ. ಸೊ ಇರಲಿ ಪ್ಯಾಷನ್ಗೋಸ್ಕರನಾದ್ರೂ ಮಾಡ್ಕೊಂಡು ಹೋಗೋಣ, ಮನೇಲಿ ಸ್ವಲ್ಪ ಅಂದರೆ ಸುಮ್ಮನೆ ಯಾವಾಗಲಾದ್ರೂ ಸ್ವಲ್ಪ ಫ್ರೀ ಕೂತಿರ್ತೀನಲ್ಲ, ನಾನು ಎಲ್ಲ ಕಲ್ತಂಗಾಗುತ್ತೆ ಮತ್ತು ಅಂತ ಹೇಳಿ ಸರಿ ಅಂತ ಹೇಳಿ ಸಬ್ಸ್ಕ್ರೈಬ್ ಆದರೂ ಸರಿ ಅನ್ಸಬ್ಸ್ಕ್ರೈಬ್ ಆದರೂ ಸರಿ ನನ್ನ ವಿಡಿಯೋ ನೋಡದೆ ಹೋದ್ರೂ ಇದು ಸ್ಟಾರ್ಟ್ ಮಾಡಿದ್ದೀನಿ, ಹೇಗಿದ್ರು ಬಿಡೋದು ಬೇಡ ಅಂತ ಹೇಳಿ ಹಂಗೆ ವಿಡಿಯೋ ಮಾಡ್ಕೋತಾ ಬಂದೆ. ಸೊ ಇವಾಗ ಇಲ್ಲಿ ತಂದು ನಿಲ್ಲಿಸಿದೆ. 3 ವರ್ಷದ ಮೇಲೆ 3 ತಿಂಗಳಾಗಿದೆ ನಾನು ಯೂಟ್ಯೂಬ್ ಜರ್ನಿ ಮಾಡಿ. ಹಾಗೆ ಹೇಳಿದ್ನಲ್ಲ ನನ್ನ ಮಗ SSLC ಓದ್ತಿದ್ದ ಅಂತ ಹೇಳಿ ನನ್ನ ಹತ್ರ ಆವಾಗ ಬಿಡಿಸ್ಬಿಟ್ಟೆ ನಾನು, ಬೇಡ ಅಂತ ಹೇಳಿ ಸುಮಾರು 3 ತಿಂಗಳು ಬ್ರೇಕ್ ತೊಗೊಂಡಿದ್ದೆ ನಾನು ಯೂಟ್ಯೂಬ್ ಮಾಡೋದು ಬೇಡ ಅಂತ ಹೇಳಿ. ಆಮೇಲೆ ಯಾಕೋ ಗೊತ್ತಿಲ್ಲ ಮತ್ತೆ ಮಾಡಬೇಕು ಅಂತ ಹೇಳಿ ಮತ್ತೆ ರೆಸಿಪಿ ಚಾನಲ್ನ ಶುರು ಮಾಡಿ ಅವನ ಹತ್ರ ಒಂದು ಸ್ವಲ್ಪ ಹೇಳಿಸ್ಕೊಂಡು ಜಾಸ್ತಿ ಅವ್ನು ಓದ್ಕೊಳ್ತಿದ್ದ, ಅವನ ಹತ್ರ ಒಂಚೂರು ಹೇಳ್ಸ್ಕೊಂಡು ಹೇಗೆ ಕಲಿತೆ ಅಂತಲೇ ಗೊತ್ತಿಲ್ಲ. ಆಮೇಲೆ ನನಗೂ ಅನಿಸ್ತು ಇಲ್ಲ ನಾನು ಏನಾದರೂ ಮಾಡಿ ಕಲಿಬೇಕು ಈ ಎಡಿಟಿಂಗ್ ಎಲ್ಲ ಅಂದ್ಬಿಟ್ಟು ಒಬ್ಬಳೇ ಟೈಮ್ ಇದ್ದಾಗ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅದೇನು ಮಾಡಿದ್ರು ತಲೆಗೆ ಹೋಗ್ತಿರ್ಲಿಲ್ಲ, ಹೆಂಗೆ ಎಡಿಟಿಂಗ್ ಮಾಡಬೇಕು, ಆ ಸ್ಪ್ಲಿಟ್ ಮಾಡಿ ಹೇಗೆ ಡಿಲೀಟ್ ಮಾಡಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಕ್ರಮೇಣ ಒಂಚೂರು ಹೆಂಗೆ ಅದ್ರ ಮೇಲೇ ನಾನೇ ಮಾಡ್ತಾ ಗೊತ್ತಾಯಿತು ನನಗೆ ಎಡಿಟಿಂಗ್ ಎಲ್ಲ ಮಾಡೋದು. ಒಂದು ತಕ್ಕ ಮಟ್ಟಿಗೆ ಮಾಡಿದೆ, ತುಂಬ ಚೆನ್ನಾಗೇನು ಅಂತಲ್ಲ, ಒಂದು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೆ. ಹಾಗೆ ಕಲ್ತ್ಕೊಂಡು ಬಂದೆ. ಅವನು ಸ್ವಲ್ಪ ಟೈಮ್ ಇದ್ದಾಗ ಲಾಂಗ್ ವೀಡಿಯೋಗೆಲ್ಲ ನಾನೇ ಮಾಡ್ಕೊಳ್ತಿದ್ದೆ ಎಡಿಟಿಂಗ್ ಎಲ್ಲ. ಶಾರ್ಟ್ಸ್ ವೀಡಿಯೋಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ 1 ನಿಮಿಷಕ್ಕೆ ತಂದು ನಿಲ್ಲಿಸ್ಬೇಕಲ್ವ ಫಾಸ್ಟಾಗಿ ಎಡಿಟಿಂಗ್ ಮಾಡೋದೆಲ್ಲ, ಅದು ಕಷ್ಟ ಆಗ್ತಿತ್ತು. ಅದನ್ನು ಮಾತ್ರ ಒಂಚೂರು ಮಾಡ್ಕೊಡ್ತಿದ್ದ ಅಷ್ಟೇನೆ. ಆಮೇಲೆ ಬರ್ತಾ ಇವಾಗ ಶಾರ್ಟ್ಸ್ ವೀಡಿಯೋಗೂ ನಾನೇ ಎಡಿಟಿಂಗ್ ಮಾಡ್ಕೊಡ್ತೀನಿ, ಲಾಂಗ್ ವೀಡಿಯೋಗೂ ನಾನೇ ಎಡಿಟಿಂಗ್ ಮಾಡ್ಕೊಡ್ತೀನಿ. ತಮ್ನೇಲು ಸಹ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಹಾಕ್ತೀನಿ. ಟೈಟಲ್ಲೂ ಪರವಾಗಿಲ್ಲ, ತಲೆನ ಒಂಚೂರು ಯೋಚಿಸಿ ಏನು ಹಾಕಬೇಕು ಅಂತ ಹೇಳಿ ಹಾಕ್ತೀನಿ. ಹಾಗೆ ಅಪ್ಲೋಡ್ ಮಾಡೋದು ಎಲ್ಲ ಕಲ್ತಿದ್ದೀನಿ, ಒಂದು ತಕ್ಕ ಮಟ್ಟ ಕಲ್ತಿದ್ದೀನಿ, ತುಂಬ ಚೆನ್ನಾಗಂತ ಏನಿಲ್ಲ. ಎಮರ್ಜೆನ್ಸಿಗೆ ಯಾರು ನಮಗೆ ಹೇಳ್ಕೊಡೋಕ್ಕಿಲ್ಲದೆ ಹೋದಾಗ ಅಥವಾ ಮಾಡ್ಕೊಡೋಕ್ಕಿಲ್ಲದೆ ಹೋದಾಗ ಹೆಂಗೆ ನಾವು ಒಂದು ವಿಡಿಯೋ ಮಾಡಿ ಹಾಗೇನೇ ಆ ವಿಡಿಯೋನ ಎಡಿಟಿಂಗು ತಮ್ನೇಲ್ ಹಾಕಿ ಟೈಟಲ್ ಹಾಕಿ ಅಪ್ಲೋಡ್ ಮಾಡಬೇಕು, ಇಷ್ಟು ಮಟ್ಟಿಗೆ ಕಲ್ತಿದ್ದೀನಿ ನಾನು. ಇವಾಗ ನನ್ನ ಮಗ ಇಲ್ಲ, ಸೊ ನನಗೂ ಯಾರ ಹತ್ರನೂ ಹೋಗಿ ಹೇಳಿಸ್ಕೊಂಡಿಲ್ಲ, ನಾನೇ ಇಷ್ಟು ಸ್ವತಃ ಕಲ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಏನೋ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋ ನಂದು ಸಬ್ಸ್ಕ್ರೈಬ್ ಆಗದೆ ಹೋದ್ರೂ ಅಷ್ಟೇ, ವಿಡಿಯೋ ಗ್ರೋ ಆಗದೆ ಹೋದ್ರೂ ಏನೋ ಮಾಡಬೇಕು. ತುಂಬ ಇಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಸುಮಾರು ಎಷ್ಟು 460 ವಿಡಿಯೋ ಹಾಕಿದ್ದೀನಿ. ಅದಕ್ಕೇ ಸರಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವತ್ತೆಲ್ಲ ನಾಳೆ ಆಗ್ಬೋದು, ಆಗಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಇದರಲ್ಲೆಲ್ಲ ಒಂದು ಕಲ್ತಂಗೆ ಆಗುತ್ತೆ. ನಾನು ಇವಾಗ ನೋಡಿ ನನಗೆ ಏನು ಬರ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಎಲ್ಲ ಕಲ್ತಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಯಾರ ಸಹಾಯನೂ ಇಲ್ಲದೆ ಎಲ್ಲ ನಾನೇ ಮಾಡ್ತಿದ್ದೀನಿ ಒಬ್ಬಳೇ ಅಂತ ಹೇಳಿ. ನಮ್ಮ ಮನೇಲಿ ಯಾರ್ದು ಸಪೋರ್ಟ್ ಇಲ್ಲ ಯೂಟ್ಯೂಬ್ ಮಾಡೋಕ್ಕೆ, ಎಲ್ಲ ಬೈತಾರೆ ನಮ್ಮ ಮನೆಯವರೆಲ್ಲ ಅಷ್ಟೇನೆ. ನನ್ನ ಮಗಳೆಲ್ಲ ಮಾಡು ಅಂತ ಹೇಳ್ತಾರೆ, ನನಗೆ ಸ್ವಲ್ಪ ಖುಷಿ ಮಾಡೋದಕ್ಕೆ. ಸೊ ಹಾಗಾಗಿ ಮಾಡ್ತೀನಿ ಯೂಟ್ಯೂಬ್ನ ಅಷ್ಟೇನೆ. ಹಾಗೆ ಮತ್ತೆ ಡೈಲಿ ವ್ಲಾಗ್ನ ನಾನು ಈ ರೆಸಿಪಿ ಜೊತೆಗೆ ಏನು ಸೇರಿಸ್ಕೊಂಡೆ ಅಂತಂದರೆ ರೆಸಿಪಿನೇ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಆಮೇಲೆ ಡೈಲಿ ವ್ಲಾಗ್ನು ಈಗ ಸ್ವಲ್ಪ ತುಂಬ ಫ್ರೀ ಆದೆ, ಯಾಕಂತಂದರೆ ಮಕ್ಕಳುಗಳೆಲ್ಲ ದೊಡ್ಡವರಾದರು. ಮಗನ ಹಾಸ್ಟೆಲ್ಗೆ ಹೋದ, ಮಗಳು ಕಾಲೇಜ್ಗೆ ಹೋಗ್ತಾಳೆ, ನಮ್ಮ ಮನೆಯವರು ಬೇರೆ ಕಡೆ. ಸೊ ಕೆಲಸ ಮಾಡೋದಲ್ವ, ನಾನು ಒಬ್ಬಳೇ ಇರ್ತೀನಿ ಮನೇಲಿ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ತುಂಬ ಫ್ರೀ ಆಗಿರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಡೈಲಿ ವೀಡಿಯೋಗಳು ಮಾಡಿ ಹಾಕೋಣ. ನಮಗೂ ಎಲ್ಲ ವೀಡಿಯೋಸ್ಗಳೆಲ್ಲ ಕೆಲವೊಂದೆಲ್ಲ ಮೆಮೊರೇಬಲ್ ಆಗಿರುತ್ತೆ. ಮುಂದೆ ಒಂದಿನ ಕೂತ್ಕೊಂಡು ನೋಡಿದಾಗ ನಮ್ಮ
ವೀಡಿಯೋಗಳೆಲ್ಲ ಫ್ಯಾಮಿಲಿದೆಲ್ಲ ಸಿಕ್ಕುತ್ತೆ. ಇವಾಗ ಮುಂದೆ ನಾವು ನೋಡಬೇಕು ಅಂತಂದರೆ ಈಗ ನನ್ನ ಮಗ ಹಾಸ್ಟೆಲ್ಗೆ ಹೋಗಿದ್ದು ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ, ನನ್ನ ಮಗಳದ್ದು ಕೆಲವೊಂದೆಲ್ಲ ಹಾಕಿದ್ದೀನಿ, ಮತ್ತು ನಾವು ಟ್ರಿಪ್ಗೆ ಹೋಗಿದ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ. ಅವೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ? ಮತ್ತೆ ನೋಡಬೇಕು ಅಂತಂದರೆ ಏನೋ ಸಿಕ್ಕಿದ್ರೆ ಫೋಟೋ ಹೊಡ್ಕೊಂಡಿರೋದೇನೋ ಸಿಕ್ಬೋದು. ಈ ಥರ ವೀಡಿಯೋಸ್ ಎಲ್ಲ ನಮ್ಮ ಫ್ಯಾಮಿಲಿದೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ? ಸೊ ಹಾಗಾಗಿನೇ ನಾನು ಡೈಲಿ ವೀಡಿಯೋ ಮಾಡೋಣ ಅಂತ ಹೇಳಿ ಡೈಲಿ ವೀಡಿಯೋ ಶುರು ಮಾಡ್ಕೊಂಡಿದ್ದೆ ನಾನು. ಇದು ನನ್ನ ಯೂಟ್ಯೂಬ್ ಜರ್ನಿ. ನನಗೂ ಇವಾಗ ಯಾಕೋ ಅಷ್ಟೊಂದು ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಬೇಡ, ಆದ್ರೂ ಗ್ರೋ ಆಗ್ತಿಲ್ವಲ್ಲ, ಏನಕ್ಕೆ ಬೇಡ, ಯೂಟ್ಯೂಬ್ನ ಬಿಟ್ಬಿಡೋಣ ಅಂತ ಒಂದು ಮನಸ್ಸು ಅನಿಸುತ್ತೆ. ಆದರೆ 460 ವೀಡಿಯೋ ಮಾಡಿಬಿಟ್ಟು ಹೇಗೆ ಬಿಡೋದು? ಕೆಲವೊಬ್ಬರಿಗೆ ಸಕ್ಸಸ್ ನಿಧಾನ ಏನೋ, ಅಥವಾ ಸಕ್ಸಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಇದರಿಂದ ನಾನು ತುಂಬ ಕಲ್ತಿದ್ದೀನಿ, ಮತ್ತು ನಾನು ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಅಟ್ಲೀಸ್ಟು ಪ್ಯಾಷನ್ಗೋಸ್ಕರನಾದರೂ ಮಾಡೋಣ, ಒಂದು ಹಾಗೆ ಅಂತ ಅಂದ್ಕೊಂಡು ಅಂತ ಮಾಡ್ತಿದ್ದೀನಿ. ಬಟ್ ಅಂದ್ಕೊಳ್ಳೋದು ಕಷ್ಟ, ಹಾಬಿ ಥರ ಮಾಡ್ತಾಯಿದ್ದೀವಿ ಪ್ಯಾಷನ್ಗೋಸ್ಕರ ಅಂತ ಹೇಳಿ. ಆದರೆ ಯಾವಾಗಲೂ ಕೆಲವೊಂದು ಸಲ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಎಲ್ಲ ನೋಡಬೇಕಾದ್ರೆ ವ್ಯೂಸ್ ಎಲ್ಲ ಏನಾದ್ರು ಬಂದಿರಲ್ಲ ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಆ ಕ್ಷಣಕ್ಕೆ ಒಂಚೂರು ಬೇಜಾರು ಮಾಡ್ಕೋತೀನಿ, ಆಮೇಲೆ ಮತ್ತೆ ಕರೆಕ್ಟ್ ಆಗಿಬಿಡ್ತೀನಿ. ಪರವಾಗಿಲ್ಲ, ವೀಡಿಯೋ ಯಾರು ನೋಡಿಲ್ಲ ಅಂದರೂ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಇಷ್ಟ ಆದರೂ ಮಾಡ್ತಿದ್ದೀನಿ ಕಲ್ತ್ಕೊಂಡು. ಇಷ್ಟ ಆದ್ರೂ ಕೆಲವೊಬ್ಬರು ಸುಮ್ಮನೆ ಮನೇಲಿ ಕೂತಿರ್ತಾರೆ, ಏನು ಕಲಿಯಲ್ಲ, ಏನು ಮಾಡಲ್ಲ. ಅಂಥದ್ರಲ್ಲಿ ನಾನು ಇಷ್ಟನ್ನು ಕಲಿತು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಖುಷಿ. ಇದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿ ಇವಾಗಲೂ ನಾನು ಯೂಟ್ಯೂಬ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನನ್ನ ಸಬ್ಸ್ಕ್ರೈಬರು 378 ಆಗಿದ್ದಾರೆ. ವಿಡಿಯೋ ನಾನು ಒಂದು 460 ಮೇಲೆ ಹಾಕಿದ್ದೀನಿ, 460 ಮೇಲೆ ಹಾಕಿದ್ದೀನಿ. ಇವಾಗಲೂ ವಿಡಿಯೋ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀನಿ. ಕಂಟೆಂಟ್ ವಿಡಿಯೋ ಅಂತ ಏನು ಹೇಳಲ್ಲ, ನನ್ನ ಲೈಫ್ ಬಗ್ಗೆ, ನಮ್ಮ ಫ್ಯಾಮಿಲಿಲಿ ಏನಾಗುತ್ತೆ ನಾವು ಅದನ್ನು ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ದಯವಿಟ್ಟು ನನ್ನ ಕಂಟೆಂಟ್ ಎಲ್ಲ ಏನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಮನೇಲಿ ಇರೋದೇ ನಾನು, ನನ್ನ ಮಗಳು, ಏನು ಕಂಟೆಂಟ್ ಮಾಡೋಕ್ಕಾಗುತ್ತೆ? ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಬಂದಾಗ ನಮ್ಮ ಫ್ಯಾಮಿಲಿದು ಏನು ವಿಡಿಯೋ ಇರುತ್ತೆ ಅದನ್ನು ಹಾಕ್ತೀನಿ, ಅಥವಾ ನಾನು ನನ್ನ ಮಗಳದ್ದು ಏನಿರುತ್ತೆ ನಮ್ಮ ದಿನಚರಿ ಅದನ್ನು ಹಾಕ್ತೀನಿ. ಮತ್ತು ನಾನು ಒಬ್ಬಳೇ ಇದ್ದಾಗ ಅಂದರೆ ಕೆಲವೊಂದು ಏನು ಮಾಡ್ತೀನಿ ಮನೇಲಿ ಕೆಲಸಗಳು, ಅಥವಾ ಎಲ್ಲಿ ಹೋಗ್ತೀವಿ, ಏನು ತೊಗೊಳ್ತೀವಿ, ಏನು ತೊಗೊಂಡು ಬಂದೋ, ಇಂಥದ್ದೇನಾದ್ರು ವೀಡಿಯೋಗಳಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ. ಇದೆಲ್ಲ ಕೆಲವೊಂದು ಮೆಮೊರಬಲ್ ಆಗಿರುತ್ತೆ ಅಂತ ಅಷ್ಟೇನೆ. ಸರಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಅಂತ ಹೇಳಲ್ಲ, ಸ್ವಲ್ಪ ಲಾಂಗೇ ಆಯಿತು ಅಂತ ಅನಿಸುತ್ತೆ. ಪೂರ್ತಿ ವಿಡಿಯೋನ ನೋಡಿ, ಹಾಗೆ ನನ್ನದು ಇಂಟ್ರೊಡಕ್ಟಿವ್ ಆಗಲಿ ಅಥವಾ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಗೆ ಮಾತಾಡಿದ್ದೀನಿ ಅಂತ ಹೇಳಿ ತಿಳಿಸೋದನ್ನು ಕಮೆಂಟ್ ಮಾಡಿ ಮರಿಬೇಡಿ. ಸರಿ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲಲ್ಲಿ. ಬಾಯ್.